ಮದ್ದೂರಿನಲ್ಲಿ ನಾನೀಗ ಇದ್ದೀನಿ. ಮದ್ದೂರಿನ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಏನಾಯ್ತು, ಗಲಾಟೆಗೆ ಕಾರಣ ಏನು? ಸದ್ಯ ನನ್ನೊಂದಿಗೆ ಮದ್ದೂರಿನ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಆದಂತಹ ಗಲಭೆಯನ್ನು ನೋಡಿದಂತಹ ಪ್ರತ್ಯಕ್ಷ ದರ್ಶಿಗಳು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಈಗ ನೀವು ಕೂಡ ಒಂದು ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಇದ್ದೀರಾ? ಇರಲಿಲ್ಲ ಸರ್, ನಾವಿರಲಿಲ್ಲ. ನಾವು ಕೇಳ್ಕೊಂಡೆ. ಇದಕ್ಕೆಲ್ಲ ಕಾರಣ ಸರ್ ನಮ್ಮ ಮದ್ದೂರು ತಾಲೂಕು ಜಿಲ್ಲಾಡಳಿತನೇ ಕಾರಣ. ಅಲ್ಲಿ ಹಿಂದೂಗಳು ನಮ್ಮ ಒಂದು ಹಬ್ಬ ಮಾಡಬೇಕಾದ್ರೆ, ನಾವು ಮುಸ್ಲಿಂ ಹಬ್ಬ ಮಾಡಬೇಕಾದ್ರೆ ತುಂಬ ಅವ್ರಿಗೆ ಎಂಕರೇಜ್ ಕೊಡ್ತೀವಿ. ಅವರು ನಮ್ಮ ಹಬ್ಬಕ್ಕೆ ಅವ್ರ ಕಮಿಟಿಲಿ ಮೀಟಿಂಗ್ ಮಾಡಿ ಅವ್ರು ಏನಾರ ಮಾಡ್ಕೊಳ್ಳಪ್ಪ ಅಂತ ಬಿಗಿ ಮಾಡಬೇಕಾಗಿತ್ತು ಅವರ ಹುಡುಗರುಗಳ. ಅಲ್ಲಿ ನಮ್ಮ MLA ಎಲ್ಲ ಕರೆದು, ನಮ್ಮ ಇನ್ಸ್ಪೆಕ್ಟ್ರುಗಳು, ಸರ್ಕಲ್ಲು, SB ಎಲ್ಲ ಕರೆದು ಅವರ ಮೀಟಿಂಗ್ ಮಸೀದಿಲಿ ಮೀಟಿಂಗ್ ಮಾಡಿ ಅವರು ನಾವೆಲ್ಲ ಅಣ್ಣ ತಂದಿರಂಗೆ ಇದ್ದೀವಪ್ಪ ಅಂತ ಅವ್ರು ಕಮಿಷನರ್ ಹೇಳ್ಬೇಕಾಯ್ತು. ಈಗ ಕ್ಷಮೆ ಕೇಳ್ತಾರೆ, ಮಾಡ್ದೆಲ್ಲ ಮಾಡಿಬಿಟ್ಟು ಕ್ಷಮೆ ಕೇಳ್ತಾ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾಯಿದ್ರು? ಕೌನ್ಸಲರು, ಅಧ್ಯಕ್ಷರುಗಳು, ಮುನ್ಸಿಪಾಲ್ರೆಲ್ಲ ನಾವು ಯಾವ ಥರ ತೊಂದರೆ ಮಾಡಿದ್ದೇವೆ ಇಷ್ಟ ಅವರ ಹಬ್ಬಗಳಿಗೆಲ್ಲ ಅವ್ರು ಹೇಳ್ಬೇಕಾಯ್ತು. ಈಗ ಮಾಡಿಬಿಟ್ಟು ಪೊಲೀಸ್ನವ್ರು ಫೋನಲ್ಲಿ ಮಾತಾಡಕ್ಕೆ ಅವ್ರ ಪಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇವರು ಪ್ಲೀಪ್ರಾಯ ಮಾಡ್ಕೊಂಡ್ರು. ಇದಕ್ಕೆಲ್ಲ ನಮ್ಮ ಮದ್ದೂರು ಪೊಲೀಸೇ ಕಾರಣ. ಪೊಲೀಸ್ನವ್ರು ಕ್ಲೀನಾಗಿ ನೋಡ್ಕೊಂಡಿದ್ದಾರೆ. ಮೀಟಿಂಗ್ ಕರೆದು ಮಾತಾಡ್ಬೇಕಾಯ್ತು. ಯಾರ್ಯಾರು ಇದ್ರು ಇಲ್ಲಿ, ಆದಿಲ್ಲು, ಪೈರೇಜು, ಅವ್ರು ಇವ್ರು ಇರಲಿಲ್ವ ಮುಖಂಡರು? ಈ ಥರ ಹಬ್ಬ ಮಾಡ್ತಾರಪ್ಪ, ನೀವು ನಾವೆಲ್ಲ ಜೊತೆಲಿ ಇದ್ದೀವಿ, ನಿಮ್ಮ ಹುಡುಗರು ಯಾರು ಮಾಡಬೇಡಿ, ಹೋದ್ರೆ ನಿಮ್ಮದೇ ಫಲ. ಅವ್ರು ಹಿಡ್ಕೊಂಬಂದು ಸ್ಟೇಷನ್ ಕಮಿಟಿ ಇದು ಮಾಡಬೇಕಾಗಿತ್ತು. ಇವ್ರು ಮುಸ್ಲಿಮ್ಸ್ ಮುಖಂಡರು, ಮದ್ದೂರು ಪೊಲೀಸೇ ಕಾರಣ ಸರ್. ಇದು ನಮ್ಮ ಹಿಂದೂಗಳು ಒಳ್ಳೆ ಜನ, ನಮ್ಮ ಮದ್ದೂರು ಜನ, ನಮ್ಮ ತಾಲೂಕೆಲ್ಲ ಅವರ ಸಾಬ್ರು ನಾವೆಲ್ಲ ಚೆನ್ನಾಗಿದ್ದೀವಿ. ಮದ್ದೂರು ಪೊಲೀಸು ನಮ್ಮ ಮುಸ್ಲಿಂ ಮುಖಂಡರುಗಳೇ ಕಾರಣ. ಮುಂದಕ್ಕಾದ್ರೆ ಮದ್ದೂರಿನಲ್ಲಿ ಇದಕ್ಕಿಂತ ಮುಂಚೆ ಏನಾದರೂ ಘಟನೆಗಳಾಗಿತ್ತಾ? ಇಲ್ಲ ಸರ್, ಯಾವತ್ತೂ ಆಗಿಲ್ಲ. ತುಂಬ ನಾವೇ ಅಣ್ಣ ತಂದಿರಂಗಿದ್ದೋ, ಹಳ್ಳಿಗೆಲ್ಲ ಜನ ಬತ್ತಿದ್ದು ನಾವು ಇದ್ದೋ. ಈಗ ಇವ್ರಿಗೆ ಇಂಚರೇ ಇವರೆಲ್ಲ ಹೇಳ್ಕೊಟ್ಟು ಮಾಡಿಸಿರುವಂಥ ಪ್ರೀ ಪ್ಲಾನ್ ಸರ್ ಇದು. ಏನ್ ಹೇಳ್ತೀರಾ? ಕೆಲವೊಂದು ರಾಜಕಾರಣಿಗಳು, ನಾನು ಪಕ್ಷದ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ, ಈ ಸಂದರ್ಭದಲ್ಲೂ ಕೂಡ ಅಂದ್ರೆ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಾ ಇರುವಂತದ್ದು ಏನ್ ಅನ್ಸುತ್ತೆ ನಿಮಗೆ ಅಂತ? ಸರ್, ರಾಜಕಾರಣಿಗಳದ್ದು ಏನು ಇದರಲ್ಲಿ ಅಭ್ಯಂತರ ಇಲ್ಲ. ಅವ್ರು ಕಾಂಗ್ರೆಸ್ನವರು, ದಳ, BJP ಅಣ್ಣ ತಮ್ಮಿರಾಗಿದ್ದೀವಿ ನಾವೆಲ್ಲ ಇಲ್ಲಿ. ಅಂದ್ರೆ ಇದಕ್ಕೆಲ್ಲ ಈ ತುಂಡು ಕಿಡಿಗಡಿಗಳು, ಸಾಬ್ರು ಮುಖಂಡರು ಕಿಡಿಗಳುಗಳು ಇನ್ಬೇಕಾದ್ರೆ ಸಾಬ್ರುಗಳು ಮುಖಂಡರುಗಳು ಅವರ ಬಿಗಿ ಮಾಡ್ಕೊಂಡು ಮಟ್ಟಿಗೆ ಮಡಿಕೊಂಡ್ರೆ ಕಷ್ಟ. ಇಲ್ಲ ಅನ್ನೋರು ಹಳ್ಳಿಗಳಿಗೆ ಅಂತ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ. ಹಳ್ಳಿಯಿಂದ ಬಂದು ಓಡಾಡ್ಸ್ಕೊಂಡು ಹೊಡಿತೀವಿ ನಾವು ಮಾತ್ರ. ಮದ್ದೂರು ಜನ ಹೊಡಿಕಾಗಲ್ಲ. ಹಳ್ಳಿಯಿಂದ ಬಂದು ನಾವು ಮುಸ್ಲಿಮ್ಸ್ಗೆಲ್ಲ ಹೊಡಿತಿದ್ದೀವಿ ನಾವು ಇಲ್ಲಿ ಗಂಟ ಸಮಾಧಾನ ಮಾಡಿದ್ದೀವಿ. ಇನ್ನು ನಾವು ಸಮಾಧಾನ ಮಾಡಲ್ಲ. ಮುಸ್ಲಿಂ ಮುಖಂಡ್ರಿಗೆ ಒಂದು ಮಾತು ಹೇಳ್ತೀನಿ ನಾನು. ಹಬ್ಬ ಹುಣ್ಮೇಲೆ ನಮ್ಮ ಜನ ಮಾಡಿದ್ರೆ ನಾವು ಹಿಡ್ಕೊಂಬಂದು ಕಂಪ್ಲೇಂಟ್ ಕೊಡ್ತೀವಿ. ಅವ್ರ ಜನ ಏನು ಗಲಾಟೆ ಮಾಡಿದ್ರೆ ಅವರೇ ಬಿಗಿ ಮಾಡ್ಕೋಬೇಕು. ಆ ಥರ ಇರಲಿ ಅಂತ ನಾನು ಒಂದು ಕೇಳ್ಕೊತೀನಿ ಸರ್. ಏನೇ ಗಲಾಟೆಗಳಾದ್ರೂ ಕೂಡ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ, ಅಂದ್ರೆ ಕಾನೂನನ್ನ ಕೈಗೆ ತಗೊಳ್ಳೋದು ಬೇಡ ನಾನು ಹೇಳುವಂಥದ್ದು. ಈಗ ಇವತ್ತು ಕೂಡ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಇರುವಂಥದ್ದು. ಏನ್ ಹೇಳ್ತೀರಾ ಮದ್ದೂರಿನ ಜನತೆಗೆ? ಏನೋ ಒಂದು ಆಸೆ, ಗಣಪತಿ ಎಲ್ಲ ಒಂದೇ ಸಲ ಬಿಟ್ಬಿಡ್ಲಿ ಅಂದ್ಬಿಟ್ಟು ಎಲ್ಲ ಹಳ್ಳಿಗಳಿಂದ ನಮ್ಮ ಊರು ಮುಖಂಡರುಗಳು, ಜನಗಳೆಲ್ಲ ಸೇರಿ ಒಂದೇ ಸಲ ಬಿಡ್ರಪ್ಪ, ಇನ್ನು ಗಲಾಟೆ ಮಾಡಿಬಿಡಿ ಅಂದ್ಬಿಟ್ಟು ಎಲ್ಲ ಗಣೇಶನ ತಂದು ಒಂದು ಹಬ್ಬದ ಥರ ಮಾಡಿ ಬಿಡ್ತಾ ಇದ್ದೀವಿ ಸರ್ ದೇವಸ್ಥಾನಕ್ಕೆ, ನೀರೊಳಕ್ಕೆ. ಇದಿಷ್ಟು ಮದ್ದೂರಿನ ಸ್ಥಳೀಯರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.